ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ರಾಹ್ಮಿ ಕಿಚನ್. ನಾನು ನಿಮ್ಮ ಚೇತನ ಮಂಜುನಾಥ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಮೀನ್ ಫ್ರೈ. ಈ ಒಂದು ಮೀನ್ ಫ್ರೈನ ಈಸಿಯಾಗಿ ಹಾಗೂ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನಿವತ್ತು ಮಾಡಲಿಕ್ಕೆ ಹೊರಟಿರೋ ಮೀನು ಗೋಂಡ್ಲು ಮೀನು. ಈ ಒಂದು ಮೀನನ್ನ ನಮ್ಮ ಊರ್ ಸೈಡಲ್ಲಿ ಗೋಂಡ್ಲು ಮೀನು ಅಂತ ಕರೀತಾರೆ. ನೀವು ಇದಕ್ಕೆ ಬೇರೆ ಹೆಸರಿನಿಂದ ಕರೆಯೋದಾದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ಈ ಒಂದು ಮೀನ್ ಫ್ರೈನ ಹೇಗೆ ಮಾಡೋದಂತ ನೋಡೋಣ. ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗಿದ್ರೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ನಿಮಗೆ ಮೀನು ಕೊಯ್ಯೋದು ಹೇಗಂತ ತೋರಿಸ್ತೇನೆ. ಈ ಒಂದು ಗೋಂಡ್ಲು ಮೀನು ಕೊಯ್ಲಿಕ್ಕೆ ತುಂಬಾನೇ ಕಷ್ಟ ಅಂತಾರೆ ಕೆಲವರು, ಆದ್ರೆ ಈಸಿಯಾಗಿ ನಾನಿಲ್ಲಿ ಹೇಗೆ ಕೊಯ್ಯೋದಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ನಮ್ಮ ಕಡೆ ಗೋಂಡ್ಲು ಮೀನು ಅಂತ ಕರೆಯೋದು. ನಿಮ್ಮ ಕಡೆ ಬೇರೆ ಏನಾದ್ರೂ ಹೆಸರಿನಿಂದ ಕರೀತಿದ್ರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ನಾವೀಗ ಈ ಒಂದು ಮೀನನ್ನು ಕೊಯ್ಯೋಣ. ಈ ರೀತಿಯಾಗಿ ಮೇಲ್ಗಡೆ ಹೊಟ್ಟೆ ಕಿವಿರ ಹತ್ರ ರೆಕ್ಕೆಗಳಿರುತ್ತೆ. ಮೊದಲಿಗೆ ನಾನಿಲ್ಲಿ ಕಿವಿರ ಹತ್ರ ಇರೋ ರೆಕ್ಕೆನ ಕೊಯ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಕೊಯ್ಕೊಂಡು ಹೊಟ್ಟೆ ಹತ್ರ ಕೆಳಗ್ ಭಾಗದಲ್ಲಿರೋ ಈ ಒಂದು ಚಿಪ್ಪನ್ನು ಕೊಯ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ನೋಡಿ. ಈ ರೀತಿಯಾಗಿ ಸ್ವಲ್ಪ ನೀವು ಕೊಯ್ಕೋಬೇಕು ನೋಡಿ. ಈ ರೀತಿಯಾಗಿ ಗಟ್ಟಿಯಾಗಿರುತ್ತೆ. ಇದನ್ನೆಲ್ಲ ಕೊಯ್ಕೊಂಡಾದ್ಮೇಲೆ ನೀವು ಕೊಯ್ಕೊಂಡಿರೋ ಹೊಟ್ಟೆಯ ಭಾಗದಿಂದ ಈ ರೀತಿಯಾಗಿ ಸಿಪ್ಪೆಯನ್ನು ಹಿಡಿದು ಒಚ್ಚಿದ್ರೆ ಈ ಒಂದು ಮೀನು ನೀಟಾಗಿ ಒಚ್ಚಲಿಕ್ಕೆ ಬರುತ್ತೆ ನೋಡಿ. ಈ ರೀತಿಯಾಗಿ ಒಚ್ಚಿದಾದ್ಮೇಲೆ ನಾನು ಇದರ ಬಾಲವನ್ನು ಕೊಯ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಬಾಲವನ್ನು ಕೊಯ್ಕೊಂಡು ಲಾಸ್ಟ್ ಅಲ್ಲಿ ಇದರ ಬಾಯಿಯಿಂದ ಹೊಟ್ಟೆಯವರೆಗೆ ಕೊಯ್ಕೊಂಡು ಇದರ ಹೊಟ್ಟೆ ಒಳಗಿರೋ ಕರಳನ್ನೆಲ್ಲ ತಗೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಎಲ್ಲವನ್ನು ತೆಗಿಬೇಕು. ಕಿವಿಯಲ್ಲಿರೋ ಹೂವು ಎಲ್ಲವನ್ನು ತೆಗೆದು ನೋಡಿ. ಮಂಡೆಯ ಹತ್ತಿರ ಈ ರೀತಿಯಾಗಿ ಸ್ವಲ್ಪ ಸಿಪ್ಪೆ ಇರುತ್ತೆ, ಇದನ್ನು ಕೂಡ ನೀವು ತೆಕ್ಕೋಬಹುದು ನೋಡಿ. ನಾನು ಇವಾಗ ತೆಕ್ಕೊಂಡಿದ್ದಾಗಿದೆ. ಇದನ್ನು ನಾನಿಲ್ಲಿ ಪೀಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ನೀಟಾಗಿ ಈ ಒಂದು ಮೀನನ್ನ ಪೀಸ್ ಮಾಡ್ಕೋಬಹುದು. ಈ ಮೀನು ಸ್ವಲ್ಪ ಸಣ್ಣ ಮೀನು, ಇದಕ್ಕಿಂತ ಇನ್ನು 2 ಪಟ್ಟು ದೊಡ್ಡ ಮೀನು ಈ ಒಂದು ಗೋಂಡ್ಲು ಮೀನಿನಲ್ಲಿ ಬರುತ್ತೆ. ಈಗ ಮಳೆಗಾಲ ಆಗಿರೋದ್ರಿಂದ ಮೀನು ಸಿಗ್ತಾ ಇಲ್ಲ, ಹಾಗಾಗಿ ಈ ಸಣ್ಣ ಮೀನನ್ನೇ ತಗೊಬಂದಿದ್ದಾರೆ ನೋಡಿ. ನಾನಿಲ್ಲಿ ಇನ್ನೊಂದು ಮೀನನ್ನು ಕೂಡ ಹಾಗೆ 2 ಸೈಡು ಅದರ ರೆಕ್ಕೆಯನ್ನ ಕಟ್ ಮಾಡಿಕೊಂಡು ಹಾಗೆ ಬಾಲದ ಹತ್ರ ಇರೋ ಸ್ವಲ್ಪ ಚಿಪ್ಪನ್ನ ಕಟ್ ಮಾಡಿ ನೋಡಿ. ಈ ರೀತಿಯಾಗಿ ಸಿಪ್ಪೆಯನ್ನು ತೆಕ್ಕೊಳ್ತಾ ಇದ್ದೀನಿ. ನೀವು 2 ಸೈಡ್ ನೀಟಾಗಿ ಕಟ್ ಮಾಡಿಕೊಂಡ್ರೆ ಈ ಸಿಪ್ಪೆ ತೆಗಿಲಿಕ್ಕೆ ಏನು ಕಷ್ಟ ಕೂಡ ಆಗೋದಿಲ್ಲ. ಈ ರೀತಿಯಾಗಿ ಈಸಿಯಾಗಿ ನೀವು ಸಿಪ್ಪೆನ ತಗೊಂಡು ಬಾಯಿಯಿಂದ ಹೊಟ್ಟೆಯವರೆಗೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಹೊಟ್ಟೆಯಲ್ಲಿರೋ ಕರಳನ್ನೆಲ್ಲ ತೆಗೆದು ಈ ರೀತಿಯಾಗಿ ಮೀನನ್ನು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾನಿವಾಗ ಎಲ್ಲ ಮೀನನ್ನು ಕೊಯ್ದಾಗಿದೆ. ಹಾಗೆ ಇದನ್ನು ನಾನಿಲ್ಲಿ ನೀರನ್ನು ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಾನಿಲ್ಲಿ 4 ರಿಂದ 5 ಬಾರಿಯಾಗಿ ಈ ಮೀನನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಮಂಡೆ ಹತ್ರ ತುಂಬಾನೇ ರಕ್ತ ಇರುತ್ತೆ, ಹಾಗಾಗಿ ಇದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ನೋಡಿ. ನಾನಿಲ್ಲಿ ನೀಟಾಗಿ ವಾಶ್ ಮಾಡಿ ಎಲ್ಲ ಮೀನಿನ ಪೀಸ್ಗಳನ್ನು ಹಾಗೆ ನೀಟಾಗಿ ವಾಶ್ ಮಾಡಿ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ನೋಡಿ. ನಾನಿವಾಗ ಎಲ್ಲ ಮೀನನ್ನು ವಾಶ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ನಾವು ಇದಕ್ಕೆ ಮಸಾಲವನ್ನ ಹಾಕೊಳ್ಳೋಣ. ನಾನಿವತ್ತು ಮನೆಯಲ್ಲೇ ರೆಡಿ ಮಾಡಿರೋ ಮಸಾಲವನ್ನ ಹಾಕೊಳ್ತಾ ಇಲ್ಲ, ನಾನಿಲ್ಲಿ ರೆಡಿಮೇಡ್ ಮಸಾಲವನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಮನೆಯಲ್ಲಿ ಪ್ರಿಪೇರ್ ಮಾಡಿರೋ ಮಸಾಲ ಬೇಕಾದ್ರೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಹಾಕ್ತೇನೆ. ಅದೇ ರೀತಿಯಾಗಿ ಮಾಡಿಕೊಂಡು ನೀವು ಈ ಒಂದು ಮೀನಿಗೆ ಹಾಕೋಬಹುದು. ಹಾಗೆ ನಾನಿಲ್ಲಿ ಇವತ್ತು ತೇಜು ಅವರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ತೇಜು ಅವರ ಫಿಶ್ ಫ್ರೈ ಪೌಡರ್ನ ತಗೊಂಡಿದ್ದೇನೆ. ಹಾಗೆ ಒಂದು ಲಿಂಬೆ ಹಣ್ಣನ್ನ 2 ಭಾಗವಾಗಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ತೇಜು ಫಿಶ್ ಫ್ರೈ ಪೌಡರ್ ಅನ್ನ ಹಾಕೊಂಡು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲವನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನವನ್ನ ಹಾಕೊಂಡು 1 ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಎಲ್ಲವನ್ನು ಹಾಕೊಂಡು ಇದಕ್ಕೆ ನಾನಿಲ್ಲಿ ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಾಕೊಳ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಲಿಂಬೆ ಹಣ್ಣಿನ ರಸವನ್ನು ಹಾಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕಂದರೆ ನೀವು ಪೂರ್ತಿಯಾಗಿ ಹಾಕೋಬಹುದು. ಹಾಗೆ ನಾನಿಲ್ಲಿ ಇವತ್ತು ಅರ್ಧ kg ಆಗುವಷ್ಟು ಮೀನಿಗೆ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವೆಲ್ಲಾದರೂ ಮೀನು ಜಾಸ್ತಿ ಅಥವಾ 1 kg ಇದ್ದರೆ ಈ ಒಂದು ತೇಜು ಫಿಶ್ ಫ್ರೈ ಪೌಡರ್ನ 2 ಪ್ಯಾಕೆಟ್ನ ಹಾಕ್ಕೋಬೇಕಾಗತ್ತೆ ನೋಡಿ. ಈ ರೀತಿಯಾಗಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಲ್ಲ ಕಡೆನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ. ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಇದಕ್ಕೆ ಮೀನನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಇವತ್ತು ಉಪ್ಪನ್ನು ಹಾಕ್ಕೊಂಡಿಲ್ಲ,
ಯಾಕಂದರೆ ಈ ಫಿಶ್ ಫ್ರೈ ಪೌಡರಲ್ಲಿ ಉಪ್ಪಿರೋದ್ರಿಂದ ನಾನು ಉಪ್ಪನ್ನು ಹಾಕ್ಕೊಂಡಿಲ್ಲ. ಆ ಮೀನಿಗೂ ನಾನಿಲ್ಲಿ ಉಪ್ಪನ್ನು ಹಾಕ್ಕೊಂಡಿಲ್ಲ. ಡೈರೆಕ್ಟಾಗಿ ಮೀನನ್ನು ಕೊಯ್ಕೊಬಂದು ಈ ರೀತಿ ಮಸಾಲವನ್ನು ಪ್ರಿಪೇರ್ ಮಾಡಿ ಇದಕ್ಕೆ ನಾನಿಲ್ಲಿ ಮೀನನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಮೀನನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಎಲ್ಲ ಮೀನನ್ನು ಹಾಕ್ಕೊಂಡಿದ್ದಾದಮೇಲೆ ಇವನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಲ್ಲ, ಈ ರೀತಿಯಾಗಿ ಇದರ ಹೊಟ್ಟೆ ಒಳಗೆ ಎಲ್ಲದರಲ್ಲೂ ಈ ಒಂದು ಮಸಾಲ ಹೋಗುವ ರೀತಿಯಲ್ಲಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಎಲ್ಲ ಸೈಡು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. 1/4 ಗಂಟೆ ಆಗೋಷ್ಟು ಇದಕ್ಕೆ ರೆಸ್ಟನ್ನು ಕೊಡ್ತಾ ಇದ್ದೀನಿ. ಯಾಕಂದರೆ ಈ ಮೀನು ಮಸಾಲವನ್ನೆಲ್ಲ ಹೀರ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡಿದರೆ. ನೋಡಿ, ನಾನಿಲ್ಲಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನೋಡಿ, ಇವಾಗ 1/4 ಗಂಟೆ ಆಗಿದೆ. ಈ ಮೀನು ಎಲ್ಲ ಮಸಾಲವನ್ನು ಹೀರ್ಕೊಂಡು ಚೆನ್ನಾಗಿ ರೆಡಿಯಾಗಿದೆ. ನಾನಿವಾಗ ಒಂದು ಪ್ಲೇಟಿಗೆ ರವೆಯನ್ನು ಹಾಕ್ಕೊಂಡು ಈ ಮೀನಿನ ಪೀಸ್ಗಳನ್ನು ರವೆಗೆ ಹತ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ರವೆ ಎಲ್ಲ ಕಡೆನೂ ತಾಗುವ ಹಾಗೆ ನೀವು ಇದನ್ನ ರವೆಯಲ್ಲಿ ಹತ್ಕೊಳ್ಳಿ. ನೋಡಿ, ನಾನಿಲ್ಲಿ ಇನ್ನೊಂದು ಮೀನನ್ನು ಹಾಗೆ ರವೆಯನ್ನು ಊಡ್ತಾ ಇದ್ದೀನಿ. ಎಲ್ಲ ಮೀನುಗಳ ಪೀಸನ್ನು ರವೆಯಲ್ಲಿ ಊಡ್ಕೊಂಡಾದ್ಮೇಲೆ ನಾನಿಲ್ಲಿ ಮೊದಲಿಗೆ ಈ ಒಂದು ಎಣ್ಣೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೇನೆ. ಈ ಎಣ್ಣೆ ಕೂಡ ಇವಾಗ ಬಿಸಿಯಾಗಿದೆ. ನಾನಿಲ್ಲಿ ಒಂದೊಂದೇ ಪೀಸನ್ನು ಈ ಒಂದು ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬಿಟ್ಕೊಂಡಾದ್ಮೇಲೆ ನಾನಿಲ್ಲಿ 2 ನಿಮಿಷವಾದ್ಮೇಲೆ ಈ ಒಂದು ಮೀನಿನ ಫ್ರೈಯನ್ನು ತಿರ್ಸಿ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ 2 ನಿಮಿಷವಾಗಿದೆ. ನಾನು ಎಲ್ಲವನ್ನ ಒಂದ್ಸಾರಿ ತಿರ್ಸಿ ಹಾಕೊಳ್ತೇನೆ. ತಿರ್ಸಿ ಹಾಕೊಂಡು ಇನ್ನೊಂದು ಸೈಡು ಕೂಡ 1-2 ನಿಮಿಷ ಬೇಯಲಿ. ಅಲ್ಲಿಯವರೆಗೆ ನೀವು ಹಾಗೆ ಬಿಡಿ. ನೋಡಿ, ಇವಾಗ ಎಲ್ಲ ಕಡೆನೂ ನೀಟಾಗಿ ಬೆಂದಿದೆ. ಹಾಗೆ ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಬರ್ತಾ ಇದೆ. ಇದು ಇಷ್ಟು ಕಲರ್ಗೆ ಬಂದರೆ ಈ ಒಂದು ಫ್ರೈ ಬೆಂದಿದೆ ಅಂತ ಅರ್ಥ. ನೋಡಿ, ನಾನು ಇವಾಗ ಫ್ರೈನ ತಕ್ಕೊಳ್ತಾ ಇದ್ದೀನಿ. ಈ ಒಂದು ತೆಗೆದ ಫ್ರೈನ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈ ಒಂದು ಮೀನ್ ಫ್ರೈ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ಕೂಡ ನೀವು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಈ ಮೀನು ಫೇವ್ರೆಟ್ ಮೀನಾಗಿರುತ್ತೆ. ಹಾಗಾಗಿ ಈ ಒಂದು ರೆಸಿಪಿನ ನಿಮಗೂ ಕೂಡ ತೋರಿಸಲಿಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದೇನೆ. ಹಾಗೆ ಈ ಒಂದು ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದು ಹೇಗೆ ಬಂತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವಿನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.